ಕೋಲಾರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಮುಳಬಾಗಿಲು ವಲಯ ಅರಣ್ಯ ಅಧಿಕಾರಿಗಳ ಸಂಘರ್ಷ ನಡೆದಿದೆ. ವರ್ಗಾವಣೆ ಆದರೂ ಕೂಡ ಆರ್ಎಫ್ಒ ಜ್ಯೋತಿ ಅನ್ನೋರು ಸೀಟ್ ಬಿಟ್ಟುಕೊಟ್ಟಿಲ್ಲ. ಜ್ಯೋತಿಗೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಮಾಡಿ ಆದೇಶ ಕೊಡಲಾಗಿದೆ. ಸದ್ಯ ಆರ್ಎಫ್ಒ ಆಗಿ ಶಾಲಿನಿ ಅವರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಇಲ್ಲಿಗೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ ಶಾಲಿನಿ. ಜ್ಯೋತಿ ಅವರು ಕುರ್ಚಿ ಬಿಟ್ಕೊಟ್ಟಿಲ್ಲ, ಸ್ಥಳ ಬಿಟ್ಕೊಟ್ಟಿಲ್ಲ, ಹಾಗಾಗಿ ಕಿರಿಕಾಗಿದೆ. ಆರ್ಎಫ್ಒ ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಜ್ಯೋತಿ ಅವರು ಈಗಾಗಲೇ ಚಾರ್ಜ್ ಕೊಡುವಂತೆ ಸೂಚನೆ ನೀಡಿದ್ದಾರೆ ಡಿಎಫ್ಒ. ಹಿರಿಯ ಅಧಿಕಾರಿ ಆದರೂ ಕೂಡ ಹಿರಿಯ ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಬೀಗ ಜಡಿದಿದ್ದಾರೆ ಜ್ಯೋತಿ ಅಂತ ಹೇಳಲಾಗಿದೆ. ನೋಡ್ತಾ ಇದ್ದೀವಿ ಅಧಿಕಾರಿಗಳ ಕಿತ್ತಾಟ ಯಾವ ರೀತಿ ಅಂತ. ಸೀಟ್ ಬಿಟ್ಟುಕೊಟ್ಟಿಲ್ಲ ಆರ್ಎಫ್ಒ ಜ್ಯೋತಿ. ಹೊಸ ಆರ್ಎಫ್ಒ ಶಾಲಿನಿ ಸುಸ್ತಾಗಿದ್ದಾರೆ. ಯಾಕಂತಂದರೆ ಅವರು ಟ್ರಾನ್ಸ್ಫರ್ ಆಗಿ ಬಂದರೆ ಇಲ್ಲಿ ಅವರ ಕಚೇರಿಯೇ ಓಪನ್ ಇಲ್ಲ, ಕಚೇರಿ ಕ್ಲೋಸ್ ಆಗಿದೆ. ಕೋಲಾರದಲ್ಲಿ ಇಂಥ ಒಂದು ಅಧಿಕಾರಿಗಳ ಕಿತ್ತಾಟ ನಡೆದಿದೆ. ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ, ಚಾರ್ಜ್ ಕೊಟ್ಬಿಡಿ ಅಂತ, ಹೊಸದಾಗಿ ಬಂದಿರೋರಿಗೆ ಚಾರ್ಜ್ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಜ್ಯೋತಿ ಅವರು, ಆರ್ಎಫ್ಒ ಜ್ಯೋತಿ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಕಚೇರಿಯನ್ನು ಅಂತ ಹೇಳಲಾಗಿದೆ. ಅವರಿಗೆ ಚನ್ನರಾಯಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಿದೆ. ಆದರೂ ಕೂಡ ಕೋಲಾರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಮುಳಬಾಗಿಲು ವಲಯ ಅರಣ್ಯ ಅಧಿಕಾರಿಗಳ ಸಂಘರ್ಷ ನಡೆದಿದೆ. ವರ್ಗಾವಣೆ ಆದರೂ ಕೂಡ ಆರ್ಎಫ್ಒ ಜ್ಯೋತಿ ಅನ್ನೋರು ಸೀಟ್ ಬಿಟ್ಟುಕೊಟ್ಟಿಲ್ಲ. ಜ್ಯೋತಿಗೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಮಾಡಿ ಆದೇಶ ಕೊಡಲಾಗಿದೆ. ಸದ್ಯ ಆರ್ಎಫ್ಒ ಆಗಿ ಶಾಲಿನಿ ಅವರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಇಲ್ಲಿಗೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ ಶಾಲಿನಿ. ಜ್ಯೋತಿ ಅವರು ಕುರ್ಚಿ ಬಿಟ್ಕೊಟ್ಟಿಲ್ಲ, ಸ್ಥಳ ಬಿಟ್ಕೊಟ್ಟಿಲ್ಲ, ಹಾಗಾಗಿ ಕಿರಿಕಾಗಿದೆ. ಆರ್ಎಫ್ಒ ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಜ್ಯೋತಿ ಅವರು ಈಗಾಗಲೇ ಚಾರ್ಜ್ ಕೊಡುವಂತೆ ಸೂಚನೆ ನೀಡಿದ್ದಾರೆ ಡಿಎಫ್ಒ. ಹಿರಿಯ ಅಧಿಕಾರಿ ಆದರೂ ಕೂಡ ಹಿರಿಯ ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಬೀಗ ಜಡಿದಿದ್ದಾರೆ ಜ್ಯೋತಿ ಅಂತ ಹೇಳಲಾಗಿದೆ. ನೋಡ್ತಾ ಇದ್ದೀವಿ ಅಧಿಕಾರಿಗಳ ಕಿತ್ತಾಟ ಯಾವ ರೀತಿ ಅಂತ. ಸೀಟ್ ಬಿಟ್ಟುಕೊಟ್ಟಿಲ್ಲ ಆರ್ಎಫ್ಒ ಜ್ಯೋತಿ. ಹೊಸ ಆರ್ಎಫ್ಒ ಶಾಲಿನಿ ಸುಸ್ತಾಗಿದ್ದಾರೆ. ಯಾಕಂತಂದರೆ ಅವರು ಟ್ರಾನ್ಸ್ಫರ್ ಆಗಿ ಬಂದರೆ ಇಲ್ಲಿ ಅವರ ಕಚೇರಿಯೇ ಓಪನ್ ಇಲ್ಲ, ಕಚೇರಿ ಕ್ಲೋಸ್ ಆಗಿದೆ. ಕೋಲಾರದಲ್ಲಿ ಇಂಥ ಒಂದು ಅಧಿಕಾರಿಗಳ ಕಿತ್ತಾಟ ನಡೆದಿದೆ. ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ, ಚಾರ್ಜ್ ಕೊಟ್ಬಿಡಿ ಅಂತ, ಹೊಸದಾಗಿ ಬಂದಿರೋರಿಗೆ ಚಾರ್ಜ್ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಜ್ಯೋತಿ ಅವರು, ಆರ್ಎಫ್ಒ ಜ್ಯೋತಿ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಕಚೇರಿಯನ್ನು ಅಂತ ಹೇಳಲಾಗಿದೆ. ಅವರಿಗೆ ಚನ್ನರಾಯಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಿದೆ. ಆದರೂ ಕೂಡ ಕೋಲಾರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಮುಳಬಾಗಿಲು ವಲಯ ಅರಣ್ಯ ಅಧಿಕಾರಿಗಳ ಸಂಘರ್ಷ ನಡೆದಿದೆ. ವರ್ಗಾವಣೆ ಆದರೂ ಕೂಡ ಆರ್ಎಫ್ಒ ಜ್ಯೋತಿ ಅನ್ನೋರು ಸೀಟ್ ಬಿಟ್ಟುಕೊಟ್ಟಿಲ್ಲ. ಜ್ಯೋತಿಗೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಮಾಡಿ ಆದೇಶ ಕೊಡಲಾಗಿದೆ. ಸದ್ಯ ಆರ್ಎಫ್ಒ ಆಗಿ ಶಾಲಿನಿ ಅವರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಇಲ್ಲಿಗೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ ಶಾಲಿನಿ. ಜ್ಯೋತಿ ಅವರು ಕುರ್ಚಿ ಬಿಟ್ಕೊಟ್ಟಿಲ್ಲ, ಸ್ಥಳ ಬಿಟ್ಕೊಟ್ಟಿಲ್ಲ, ಹಾಗಾಗಿ ಕಿರಿಕಾಗಿದೆ. ಆರ್ಎಫ್ಒ ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಜ್ಯೋತಿ ಅವರು ಈಗಾಗಲೇ ಚಾರ್ಜ್ ಕೊಡುವಂತೆ ಸೂಚನೆ ನೀಡಿದ್ದಾರೆ ಡಿಎಫ್ಒ. ಹಿರಿಯ ಅಧಿಕಾರಿ ಆದರೂ ಕೂಡ ಹಿರಿಯ ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಬೀಗ ಜಡಿದಿದ್ದಾರೆ ಜ್ಯೋತಿ ಅಂತ ಹೇಳಲಾಗಿದೆ. ನೋಡ್ತಾ ಇದ್ದೀವಿ ಅಧಿಕಾರಿಗಳ ಕಿತ್ತಾಟ ಯಾವ ರೀತಿ ಅಂತ. ಸೀಟ್ ಬಿಟ್ಟುಕೊಟ್ಟಿಲ್ಲ ಆರ್ಎಫ್ಒ ಜ್ಯೋತಿ. ಹೊಸ ಆರ್ಎಫ್ಒ ಶಾಲಿನಿ ಸುಸ್ತಾಗಿದ್ದಾರೆ. ಯಾಕಂತಂದರೆ ಅವರು ಟ್ರಾನ್ಸ್ಫರ್ ಆಗಿ ಬಂದರೆ ಇಲ್ಲಿ ಅವರ ಕಚೇರಿಯೇ ಓಪನ್ ಇಲ್ಲ, ಕಚೇರಿ ಕ್ಲೋಸ್ ಆಗಿದೆ. ಕೋಲಾರದಲ್ಲಿ ಇಂಥ ಒಂದು ಅಧಿಕಾರಿಗಳ ಕಿತ್ತಾಟ ನಡೆದಿದೆ. ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ, ಚಾರ್ಜ್ ಕೊಟ್ಬಿಡಿ ಅಂತ, ಹೊಸದಾಗಿ ಬಂದಿರೋರಿಗೆ ಚಾರ್ಜ್ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಜ್ಯೋತಿ ಅವರು, ಆರ್ಎಫ್ಒ ಜ್ಯೋತಿ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಕಚೇರಿಯನ್ನು ಅಂತ ಹೇಳಲಾಗಿದೆ. ಅವರಿಗೆ ಚನ್ನರಾಯಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಿದೆ. ಆದರೂ ಕೂಡ ಕೋಲಾರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಮುಳಬಾಗಿಲು ವಲಯ ಅರಣ್ಯ ಅಧಿಕಾರಿಗಳ ಸಂಘರ್ಷ ನಡೆದಿದೆ. ವರ್ಗಾವಣೆ ಆದರೂ ಕೂಡ ಆರ್ಎಫ್ಒ ಜ್ಯೋತಿ ಅನ್ನೋರು ಸೀಟ್ ಬಿಟ್ಟುಕೊಟ್ಟಿಲ್ಲ. ಜ್ಯೋತಿಗೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಮಾಡಿ ಆದೇಶ ಕೊಡಲಾಗಿದೆ. ಸದ್ಯ ಆರ್ಎಫ್ಒ ಆಗಿ ಶಾಲಿನಿ ಅವರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಇಲ್ಲಿಗೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ ಶಾಲಿನಿ. ಜ್ಯೋತಿ ಅವರು ಕುರ್ಚಿ ಬಿಟ್ಕೊಟ್ಟಿಲ್ಲ, ಸ್ಥಳ ಬಿಟ್ಕೊಟ್ಟಿಲ್ಲ, ಹಾಗಾಗಿ ಕಿರಿಕಾಗಿದೆ. ಆರ್ಎಫ್ಒ ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಜ್ಯೋತಿ ಅವರು ಈಗಾಗಲೇ ಚಾರ್ಜ್ ಕೊಡುವಂತೆ ಸೂಚನೆ ನೀಡಿದ್ದಾರೆ ಡಿಎಫ್ಒ. ಹಿರಿಯ ಅಧಿಕಾರಿ ಆದರೂ ಕೂಡ ಹಿರಿಯ ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಬೀಗ ಜಡಿದಿದ್ದಾರೆ ಜ್ಯೋತಿ ಅಂತ ಹೇಳಲಾಗಿದೆ.
ನೋಡ್ತಾ ಇದ್ದೀವಿ ಅಧಿಕಾರಿಗಳ ಕಿತ್ತಾಟ ಯಾವ ರೀತಿ ಅಂತ. ಸೀಟ್ ಬಿಟ್ಟು ಕೊಟ್ಟಿಲ್ಲ RFO ಜ್ಯೋತಿ. ಹೊಸ RFO ಶಾಲಿನಿ ಸುಸ್ತಾಗಿದ್ದಾರೆ. ಯಾಕಂತಂದರೆ ಅವರು ಟ್ರಾನ್ಸ್ಫರ್ ಆಗಿ ಬಂದರೆ ಇಲ್ಲಿ ಅವರ ಕಚೇರಿಯೇ ಓಪನ್ ಇಲ್ಲ, ಕಚೇರಿ ಕ್ಲೋಸ್ ಆಗಿದೆ. ಕೋಲಾರದಲ್ಲಿ ಇಂಥ ಒಂದು ಅಧಿಕಾರಿಗಳ ಕಿತ್ತಾಟ ನಡೆದಿದೆ. ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ ಚಾರ್ಜ್ ಕೊಟ್ಬಿಡಿ ಅಂತ, ಹೊಸದಾಗಿ ಬಂದಿರೋರಿಗೆ ಚಾರ್ಜ್ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಜ್ಯೋತಿ ಅವರು RFO ಜ್ಯೋತಿ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಕಚೇರಿಯನ್ನು ಅಂತ ಹೇಳಲಾಗಿದೆ. ಅವರಿಗೆ ಚನ್ನರಾಯಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಿದೆ. ಆದರೂ ಕೂಡ ಕೋಲಾರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಮುಳಬಾಗ್ಲು ವಲಯ ಅರಣ್ಯ ಅಧಿಕಾರಿಗಳ ಸಂಘರ್ಷ ನಡೆದಿದೆ. ವರ್ಗಾವಣೆ ಆದರೂ ಕೂಡ RFO ಜ್ಯೋತಿ ಅನ್ನೋರು ಸೀಟ್ ಬಿಟ್ಟುಕೊಟ್ಟಿಲ್ಲ. ಜ್ಯೋತಿಗೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಮಾಡಿ ಆದೇಶ ಕೊಡಲಾಗಿದೆ. ಸದ್ಯ RFO ಆಗಿ ಶಾಲಿನಿ ಅವರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಇಲ್ಲಿಗೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ ಶಾಲಿನಿ. ಜ್ಯೋತಿ ಅವರು ಕುರ್ಚಿ ಬಿಟ್ಕೊಟ್ಟಿಲ್ಲ, ಸ್ಥಳ ಬಿಟ್ಕೊಟ್ಟಿಲ್ಲ, ಹಾಗಾಗಿ ಕಿರಿಕಾಗಿದೆ. RFO ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಜ್ಯೋತಿ ಅವರು ಈಗಾಗಲೇ ಚಾರ್ಜ್ ಕೊಡುವಂತೆ ಸೂಚನೆ ನೀಡಿದ್ದಾರೆ DFO ಹಿರಿಯ ಅಧಿಕಾರಿ. ಆದರೂ ಕೂಡ ಹಿರಿಯ ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಬೀಗ ಜಡಿದಿದ್ದಾರೆ ಜ್ಯೋತಿ ಅಂತ ಹೇಳಲಾಗಿದೆ. ನೋಡ್ತಾ ಇದ್ದೀವಿ ಅಧಿಕಾರಿಗಳ ಕಿತ್ತಾಟ ಯಾವ ರೀತಿ ಅಂತ. ಸೀಟ್ ಬಿಟ್ಟು ಕೊಟ್ಟಿಲ್ಲ RFO ಜ್ಯೋತಿ. ಹೊಸ RFO ಶಾಲಿನಿ ಸುಸ್ತಾಗಿದ್ದಾರೆ. ಯಾಕಂತಂದರೆ ಅವರು ಟ್ರಾನ್ಸ್ಫರ್ ಆಗಿ ಬಂದರೆ ಇಲ್ಲಿ ಅವರ ಕಚೇರಿಯೇ ಓಪನ್ ಇಲ್ಲ, ಕಚೇರಿ ಕ್ಲೋಸ್ ಆಗಿದೆ. ಕೋಲಾರದಲ್ಲಿ ಇಂಥ ಒಂದು ಅಧಿಕಾರಿಗಳ ಕಿತ್ತಾಟ ನಡೆದಿದೆ. ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ ಚಾರ್ಜ್ ಕೊಟ್ಬಿಡಿ ಅಂತ, ಹೊಸದಾಗಿ ಬಂದಿರೋರಿಗೆ ಚಾರ್ಜ್ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಜ್ಯೋತಿ ಅವರು RFO ಜ್ಯೋತಿ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಕಚೇರಿಯನ್ನು ಅಂತ ಹೇಳಲಾಗಿದೆ. ಅವರಿಗೆ ಚನ್ನರಾಯಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಿದೆ. ಆದರೂ ಕೂಡ ಕೋಲಾರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಮುಳಬಾಗ್ಲು ವಲಯ ಅರಣ್ಯ ಅಧಿಕಾರಿಗಳ ಸಂಘರ್ಷ ನಡೆದಿದೆ. ವರ್ಗಾವಣೆ ಆದರೂ ಕೂಡ RFO ಜ್ಯೋತಿ ಅನ್ನೋರು ಸೀಟ್ ಬಿಟ್ಟುಕೊಟ್ಟಿಲ್ಲ. ಜ್ಯೋತಿಗೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಮಾಡಿ ಆದೇಶ ಕೊಡಲಾಗಿದೆ. ಸದ್ಯ RFO ಆಗಿ ಶಾಲಿನಿ ಅವರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಇಲ್ಲಿಗೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ ಶಾಲಿನಿ. ಜ್ಯೋತಿ ಅವರು ಕುರ್ಚಿ ಬಿಟ್ಕೊಟ್ಟಿಲ್ಲ, ಸ್ಥಳ ಬಿಟ್ಕೊಟ್ಟಿಲ್ಲ, ಹಾಗಾಗಿ ಕಿರಿಕಾಗಿದೆ. RFO ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಜ್ಯೋತಿ ಅವರು ಈಗಾಗಲೇ ಚಾರ್ಜ್ ಕೊಡುವಂತೆ ಸೂಚನೆ ನೀಡಿದ್ದಾರೆ DFO ಹಿರಿಯ ಅಧಿಕಾರಿ. ಆದರೂ ಕೂಡ ಹಿರಿಯ ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಬೀಗ ಜಡಿದಿದ್ದಾರೆ ಜ್ಯೋತಿ ಅಂತ ಹೇಳಲಾಗಿದೆ. ನೋಡ್ತಾ ಇದ್ದೀವಿ ಅಧಿಕಾರಿಗಳ ಕಿತ್ತಾಟ ಯಾವ ರೀತಿ ಅಂತ. ಸೀಟ್ ಬಿಟ್ಟು ಕೊಟ್ಟಿಲ್ಲ RFO ಜ್ಯೋತಿ. ಹೊಸ RFO ಶಾಲಿನಿ ಸುಸ್ತಾಗಿದ್ದಾರೆ. ಯಾಕಂತಂದರೆ ಅವರು ಟ್ರಾನ್ಸ್ಫರ್ ಆಗಿ ಬಂದರೆ ಇಲ್ಲಿ ಅವರ ಕಚೇರಿಯೇ ಓಪನ್ ಇಲ್ಲ, ಕಚೇರಿ ಕ್ಲೋಸ್ ಆಗಿದೆ. ಕೋಲಾರದಲ್ಲಿ ಇಂಥ ಒಂದು ಅಧಿಕಾರಿಗಳ ಕಿತ್ತಾಟ ನಡೆದಿದೆ. ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ ಚಾರ್ಜ್ ಕೊಟ್ಬಿಡಿ ಅಂತ, ಹೊಸದಾಗಿ ಬಂದಿರೋರಿಗೆ ಚಾರ್ಜ್ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಜ್ಯೋತಿ ಅವರು RFO ಜ್ಯೋತಿ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಕಚೇರಿಯನ್ನು ಅಂತ ಹೇಳಲಾಗಿದೆ. ಅವರಿಗೆ ಚನ್ನರಾಯಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಿದೆ. ಆದರೂ ಕೂಡ ಕೋಲಾರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿದ್ದಾರೆ. ಮುಳಬಾಗ್ಲು ವಲಯ ಅರಣ್ಯ ಅಧಿಕಾರಿಗಳ ಸಂಘರ್ಷ ನಡೆದಿದೆ. ವರ್ಗಾವಣೆ ಆದರೂ ಕೂಡ RFO ಜ್ಯೋತಿ ಅನ್ನೋರು ಸೀಟ್ ಬಿಟ್ಟುಕೊಟ್ಟಿಲ್ಲ. ಜ್ಯೋತಿಗೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಮಾಡಿ ಆದೇಶ ಕೊಡಲಾಗಿದೆ. ಸದ್ಯ RFO ಆಗಿ ಶಾಲಿನಿ ಅವರಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಇಲ್ಲಿಗೆ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ ಶಾಲಿನಿ. ಜ್ಯೋತಿ ಅವರು ಕುರ್ಚಿ ಬಿಟ್ಕೊಟ್ಟಿಲ್ಲ, ಸ್ಥಳ ಬಿಟ್ಕೊಟ್ಟಿಲ್ಲ, ಹಾಗಾಗಿ ಕಿರಿಕಾಗಿದೆ. RFO ಕಚೇರಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಜ್ಯೋತಿ ಅವರು ಈಗಾಗಲೇ ಚಾರ್ಜ್ ಕೊಡುವಂತೆ ಸೂಚನೆ ನೀಡಿದ್ದಾರೆ DFO ಹಿರಿಯ ಅಧಿಕಾರಿ. ಆದರೂ ಕೂಡ ಹಿರಿಯ ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಬೀಗ ಜಡಿದಿದ್ದಾರೆ ಜ್ಯೋತಿ ಅಂತ ಹೇಳಲಾಗಿದೆ. ನೋಡ್ತಾ ಇದ್ದೀವಿ ಅಧಿಕಾರಿಗಳ ಕಿತ್ತಾಟ ಯಾವ ರೀತಿ ಅಂತ. ಸೀಟ್ ಬಿಟ್ಟು